ನಮಸ್ಕಾರ, ಆದಾಬ್, ಜೈ ಭೀಮ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಇರಾನ್ಗೆ ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಅಸೀಮ್ ಮುನೀರ್ ಭೇಟಿ ಕೊಟ್ಟಿದ್ದಾರೆ ಮತ್ತು ಇರಾನ್ ಅವರು ಅವರನ್ನ ಪ್ರೀತಿಯಿಂದಲೇ ಸ್ವಾಗತಿಸಿಕೊಂಡಿದ್ದಾರೆ. ಆದರೆ ಈ ಭೇಟಿಯ ಹಿಂದೆ ಯಾವುದೋ ಸೌಜನ್ಯ ಅಲ್ಲ, ಅಥವಾ ಈ ಅಮೆರಿಕ ಇರಾನ್ ನಡುವಿನ ಮಾತುಕತೆಗಳು ಮುರಿದು ಬಿದ್ದಿದೆ. ಎರಡನೇ ಸುತ್ತಿನ ಮಾತುಕತೆ ಯಾವಾಗ, ಯಾಕೆಂದ್ರೆ ಇನ್ನೊಂದು ವಾರದಲ್ಲಿ 22ನೇ ತಾರೀಕಿಗೆ ಯುದ್ಧ ವಿರಾಮದ ಅವಧಿ ಮುಗಿದೋಗುತ್ತೆ. ಆ ನಂತರ ಮತ್ತೆ ಯುದ್ಧ ಆದ್ರೆ ಸಹಿಸ್ಕೊಳ್ಳೋಕೆ ಸಾಧ್ಯನೇ ಇಲ್ಲ ಇಡೀ ಜಗತ್ತಿಗೆ. ಸೊ ಆ ಹಿನ್ನೆಲೆಯಲ್ಲಿ ಇರಾನ್ ಜೊತೆಯಲ್ಲಿ ಒಂದು ಮಾತುಕತೆ ಆಡೋಕೆ ಹೋಗಿರಬೇಕು. ಎರಡನೇ ಸುತ್ತಿನ ಮಾತುಕತೆ ಎಲ್ಲಿ ಮಾಡೋದು, ಹೇಗೆ ಮಾಡೋದು, ಯಾವ ಪಾಯಿಂಟ್ಸು, ಮತ್ತು ಪರ್ಮನೆಂಟ್ ಯುದ್ಧ ವಿರಾಮಕ್ಕೆ ಏನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಅಂತ. ಬಟ್ ಬರ್ತಿರೋ ಮಾಹಿತಿಯ ಪ್ರಕಾರ ಅದಷ್ಟೇ ಅಸೀಮ್ ಮುನೀರ್ ಉದ್ದೇಶ ಅಲ್ಲ. ಅಸೀಮ್ ಮುನೀರ್ ಅಲ್ಲಿ ಹೋಗಿರುವಂತಹದ್ದು ಡೊನಾಲ್ಡ್ ಟ್ರಂಪ್ನ ದೂತನ ಕಾರ್ಯ ನಿರ್ವಹಿಸೋದಕ್ಕೆ ಅಂತ. ಏನು ಅಂದ್ರೆ, ಟ್ರಂಪ್ ಒಂದು ಸಂದೇಶವನ್ನು ಕೊಟ್ಟಿದ್ದಾರಂತೆ. ಆ ಸಂದೇಶವನ್ನು ಇರಾನ್ಗೆ ತಲುಪಿಸ್ಬೇಕಂತೆ. ಅದು ಬಹಿರಂಗವಾದಂತಹ ಒಂದು ಕಾರಣ, ಸಾರ್ವಜನಿಕಗೊಂಡಿರುವಂತಹ ಕಾರಣ. ಆದರೆ ಒಳಗೆ ಇನ್ನೊಂದು ಗುಪ್ತ ಯೋಜನೆ ಸಹ ಇದೆ. ಟ್ರಂಪ್ ಹೇಳಿ ಕಳಿಸಿರೋದು, ಟ್ರಂಪ್ಗೆ ಚಮಚ ರೀತಿಯಲ್ಲಿ ಹೋಗಿರೋದು ಅಸೀಮ್ ಮುನೀರ್. ಅಲ್ಲಿ ಹೋಗಿ ಟ್ರಂಪ್ ಹೇಳಿರುವಂತಹ ಆ ಗುಪ್ತ ಕಾರ್ಯವನ್ನ ಮಾಡಬೇಕಂತೆ. ಆ ಗುಪ್ತ ಕಾರ್ಯ ಏನು ಅನ್ನೋದನ್ನು ವಿವರಿಸ್ತೀನಿ. ಅದಕ್ಕಿಂತ ಮೊದಲು ಟ್ರಂಪ್ ಕಳಿಸಿರುವಂತಹ ಸಂದೇಶ ಏನು ಅನ್ನೋದನ್ನ ನೋಡೋಣ. ಸೊ ಈ ಪಾಕಿಸ್ತಾನದ ಮಿಲಿಟರಿ ಜನರಲ್ ಅಲ್ಲಿಗೆ ಹೋಗಿರೋದ್ರ ಬಗ್ಗೆ, ಫೀಲ್ಡ್ ಮಾರ್ಷಲ್ ಅಸೀಮ್ ಮುನೀರ್ ಅಲ್ಲಿಗೆ ಹೋಗಿರೋದ್ರ ಬಗ್ಗೆ ಒಂದಷ್ಟು ವಿಚಾರ ತಿಳಿಸ್ತೀನಿ. ಆ ನಂತರ ಒಂದು ಗುಪ್ತ ಯೋಜನೆ ಇದೆಯಲ್ಲ, ಏನದು ಟ್ರಂಪ್ ಗುಪ್ತ ನೀಚಾತಿ ನೀಚ ಲೆಕ್ಕಾಚಾರ, ಅದನ್ನು ಸಹ ವಿವರಿಸುವಂತ ಪ್ರಯತ್ನವನ್ನು ಮಾಡ್ತೇನೆ. ಸೊ ನಿಮಗೆ ಗೊತ್ತೇ ಇದೆ, ಮೊದಲ ಸುತ್ತಿನ ಮಾತುಕತೆಗಳು ಕಳೆದ ಶನಿವಾರ ನಡೆದಿತ್ತು. ಶಾಂತಿ ಮಾತುಕತೆ ಅದು ಮುರಿದು ಬಿತ್ತು. 21 ಗಂಟೆಗಳ ಅವಧಿಯ ಮಾತುಕತೆಗಳ ನಂತರ ಮುರಿದು ಬಿತ್ತು. JD ವ್ಯಾನ್ಸ್, ಅಮೆರಿಕದ ಉಪಾಧ್ಯಕ್ಷ, ಮಾತುಕತೆಗಳ ನಡುವೆ ಎದ್ದು ಹೊರಟೆ ಹೋದರು. ಯಾಕೆಂದ್ರೆ ಪರಮಾಣು ವಿಚಾರವಾಗಿ ಅವರ ನಡುವೆ ಒಪ್ಪಂದ ಆಗ್ಲಿಲ್ಲ. ಇರಾನ್ ಹೇಳಿದ್ದು 5 ವರ್ಷ ನಾವು ಪರಮಾಣು ವಿಚಾರದಲ್ಲಿ ಸುಮ್ಮನಿರ್ತೀವಿ, ಆದ್ರೆ ಅದರ ನಂತರ ನಮ್ಮ ಯೋಜನೆಯನ್ನು ಮುಂದುವರಿಸ್ತೀವಿ. ಆದರೆ ಯಾವತ್ತಿಗೂ ನಾವು ಪರಮಾಣುವನ್ನ ಯುದ್ಧದ ಕಾರಣಕ್ಕಾಗಿ ಬಳಸೋದಿಲ್ಲ, ನಾವು ಡೊಮೆಸ್ಟಿಕ್ ಯೂಸ್ಗೆ, ಪವರ್ ಜನರೇಷನ್ಗೆ ಅಂತದಕ್ಕೆ ಬಳಸ್ಕೊಳ್ತೀವಿ ಅಂತ. ಬಟ್ ಅಮೆರಿಕ ಹೇಳ್ತಿರೋದು 5 ವರ್ಷ ಅಲ್ಲ, 20 ವರ್ಷ ನೀವು ಪರಮಾಣು ವಿಚಾರದಲ್ಲಿ ಏನು ಮಾಡಲ್ಲ ಅನ್ನೋದರ ಖಾತರಿ ನಮಗೆ ಕೊಡಬೇಕು, ಭರವಸೆ ಕೊಡಬೇಕು, ಅಗ್ರಿಮೆಂಟ್ಗೆ ಸೈನ್ ಹಾಕಬೇಕು ಅಂತ. ಅದಕ್ಕೆ ಇರಾನ್ ಸಿದ್ಧ ಇಲ್ಲ. 5 ವರ್ಷ ಮ್ಯಾಕ್ಸಿಮಮ್ ನಾವು ಸುಮ್ಮನಿರ್ತೀವಿ, ಬೇಕಾದರೆ ಆ 5 ವರ್ಷಗಳು ನಾವು ಸುಮ್ಮನಿರ್ತೀವಿ, ಇಲ್ಲಾಂದ್ರೆ ಮಾತುಕತೆನೇ ಬೇಡ, ಎದ್ದು ಹೋಗಿ ಅಂದಿದ್ದಾರೆ. JD ವ್ಯಾನ್ಸ್ ಎದ್ದು ಹೋದ್ರು. ಈಗ ಅಮೆರಿಕಾಗೆ ಎದ್ದು ಹೋಗೋದೇನೋ ಸುಲಭ, ಬಟ್ ಯುದ್ಧ ವಿರಾಮದ ದಿನಾಂಕ ಹತ್ರ ಬಂತಲ್ಲ, ಮುಗಿಯೋ ದಿನಾಂಕ. ಅಷ್ಟರೊಳಗಡೆ ಇನ್ನೊಂದು ಸುತ್ತಿನ ಏನಾದ್ರು ಯುದ್ಧ ವಿರಾಮದ ಎಕ್ಸ್ಟೆನ್ಷನ್, ಇನ್ನೇನೋ ಪರ್ಮನೆಂಟ್ ಸೊಲ್ಯೂಷನ್ ಸಿಗ್ಲಿಲ್ಲ ಅಂದ್ರೆ ಅಮೆರಿಕಾಗೆ ಅವಮಾನ ಆಗುತ್ತೆ. ಅಮೆರಿಕ ದಾಳಿ ಮಾಡ್ಬೇಕಾಗತ್ತೆ. ದಾಳಿ ಮಾಡಿದ್ರೆ ಅಮೆರಿಕ, ಇರಾನ್ ಏನ್ ಸುಮ್ಮನೆ ಇರಲ್ಲ. ಕಳೆದ 40 ವರ್ಷಗಳಲ್ಲಿ ಏನೆಲ್ಲ ತೋರಿಸ್ತೋ ಅದನ್ನ ಮತ್ತೆ ಇನ್ನೊಂದು ಸುತ್ತು ತೋರಿಸುತ್ತೆ. ಅರಬ್ ರಾಷ್ಟ್ರಗಳು ತತ್ತರಿಸಿ ಹೋಗ್ತವೆ. ಆಲ್ರೆಡಿ ಟ್ರಂಪ್ ಕಾಲಿಗೆ ಬೀಳ್ತಿದ್ದಾವೆ. ಹೇಗಾದ್ರೂ ಮಾಡಿ ಎರಡನೇ ಸುತ್ತಿನ ಮಾತುಕತೆ ಮಾಡ್ಕೊಂಡು ಮುಗಿಸ್ರೋ ಮಾರಾಯ ಅಂತ. ಟ್ರಂಪ್ಗೆ ಸೌದಿ ಅರೇಬಿಯಾದ ಪ್ರಿನ್ಸ್ ರಿಕ್ವೆಸ್ಟ್ ಮಾಡ್ಕೊಂಡಿದಾರಂತೆ. ಹಾರ್ಮುಜ್ ಸ್ಟ್ರೈಟ್ ನ ನೀವು ಬ್ಲಾಕ್ ಮಾಡ್ಕೊಂಡು ಕೂತಿದ್ದೀರಿ, ಇರಾನು ಬ್ಲಾಕ್ ಮಾಡಿದೆ, ನಮಗೆ ಸಿಕ್ಕಾಪಟ್ಟೆ ನಷ್ಟ ಆಗ್ತಿದೆ. ಕೆಂಪು ಸಮುದ್ರದಿಂದ ನಾವು ಒಂದು ಹಡಗನ ಮುಂದೆ ಕಳ್ಸಕ್ ಆಗ್ತಿಲ್ಲ, ನಾವು ಸಿಕ್ಕಾಪಟ್ಟೆ ಲಾಸ್ ಆಗ್ತಿದೀವಿ, ದಯವಿಟ್ಟು ಆ ಬ್ಲಾಕೆಡ್ ಅನ್ನ ತೆಗೀರಿ ಅಂತ ಅಮೆರಿಕ ವಿರುದ್ಧ ಇವರು ಸೌದಿ ಅರೇಬಿಯಾದವರು ಎದ್ದು ನಿಂತ್ಕೊಂಡಿದ್ದಾರೆ. ಈಗ ಅಂತಹ ಸನ್ನಿವೇಶದಲ್ಲಿ ಯುದ್ಧ ಮುಗಿಲೇಬೇಕು, ಅಮೆರಿಕಾಗೆ ಅನಿವಾರ್ಯ. ಸೊ ಪಾಕಿಸ್ತಾನವನ್ನ ಮತ್ತೆ ಚೂ ಬಿಟ್ಟಿದ್ದಾರೆ. ಫಸ್ಟ್ ಮೊದಲನೇ ಸುತ್ತಿನ ಮಾತುಕತೆಗೆ ಪಾಕಿಸ್ತಾನವನ್ನ ಚೂ ಬಿಟ್ಟಿದೆ ಅಮೆರಿಕ. ಅಮೆರಿಕದ ದುಸ್ಥಿತಿ ನೋಡಿ, ಪರಿಸ್ಥಿತಿ ನೋಡಿ. ಯಾರು ತನ್ನ ಹತ್ರ ಆಗಾಗ ಬಂದು ಭಿಕ್ಷೆ ಬೇಡ್ಕೊಂಡು ಹೋಗ್ತಾರೆ, ಅಂತಹ ದೇಶದ ಹತ್ರ ಅಮೆರಿಕ ಬೇಡ್ಕೊಳ್ತಾ ಇದೆ, ನೀವು ಸ್ವಲ್ಪ ಮಾತಾಡಿ ಇರಾನ್ ಜೊತೆ, ನಮಗೊಂದು ಯುದ್ಧ ವಿರಾಮ ಮಾಡಿಸ್ಕೊಡಿ ಅಂತ. ಪಾಕಿಸ್ತಾನ ಓಕೆ ಮಾಡಿಸ್ತೀನಿ ಅಂತ ಹೇಳಿತು. ಏನೇನೋ ಕಿತಾಪತಿ ಮಾಡ್ತು. ಆ ಕಿತಾಪತಿಗಳು ಏನು ಅನ್ನೋದು ಕಳೆದ ವಾರದ ನನ್ನ ವಿಡಿಯೋಗಳನ್ನ ನೀವು ಫಾಲೋ ಮಾಡಿದ್ರೆ ಗೊತ್ತಾಗುತ್ತೆ. ಪಾಕಿಸ್ತಾನ ಹೇಗೆ ಹಲ್ವಾ ಕೊಡ್ತು, ಈ ಕಡೆ ಅಮೆರಿಕಾಗೂ ಕೊಟ್ಟಿದೆ, ಇರಾನ್ಗೂ ಕೊಟ್ಟಿದೆ. ಇಬ್ರಿಗೂ ಬೇರೆ ಬೇರೆ ಡ್ರಾಫ್ಟ್ಗಳನ್ನ ಕೊಟ್ಟು ಅವ್ರವ್ರು ಖುಷಿ ಆಗೋ ತರ ಪಾಯಿಂಟ್ಗಳನ್ನ ಹಾಕೊಟ್ಬಿಟ್ಟು ಯುದ್ಧ ವಿರಾಮವನ್ನ ಘೋಷಣೆ ಮಾಡ್ಕೊಳ್ತು. ಬಟ್ ಶಾಂತಿ ಮಾತುಕತೆಗಳು ಇಸ್ಲಾಮಾಬಾದ್ನಲ್ಲಿ ಏನ್ ನಡೀತು ಕಳೆದ ಶನಿವಾರ, ಅದು ವಿಫಲ ಆಗೋಯ್ತು. ಅದಕ್ಕೆ ಪಾಕಿಸ್ತಾನ ಸೋಲ್ತು. ಈಗ ಮತ್ತೆ ಕಳಿಸಿದ್ದಾರೆ. ಮತ್ತೆ
ಮತ್ತೆ ದುಂಬಾಲು ಬಿದ್ದಿದೆ ಅಮೆರಿಕ, ಟ್ರಂಪ್. ಸೊ ಈ ಬಾರಿ ಟ್ರಂಪ್ ಒಂದು ಸಂದೇಶವನ್ನು ಕೊಟ್ಟು ಪಾಕಿಸ್ತಾನದ ಆರ್ಮಿ ಜನರಲ್ನ ಇರಾನ್‌ಗೆ ಕಳಿಸಿದ್ದಾರೆ. ಅಲ್ಲಿ ಇರಾನ್ ಅವರು ಇವರನ್ನ ಪ್ರೀತಿಯಿಂದ ಸ್ವಾಗತಿಸಿದ್ದಾರೆ. ಅದರ ಜೊತೆಗೆ ಮಾತುಕತೆಗಳು ಆಗ್ತಾ ಇದೆ ಅಂತ ಗೊತ್ತಾಗ್ತಿದೆ. ಏನು ಟ್ರಂಪ್ ಕಳಿಸಿರೋ ಸಂದೇಶ ಅಂದ್ರೆ, ಹೇಗಾದರೂ ಮಾಡಿ ಯುದ್ಧ ವಿರಾಮ ಮಾಡ್ಕೊಳ್ಳೋಣ, ನಿಮಗೂ ಲಾಭ ನಮಗೂ ಲಾಭ. ಇಂತಹ ಒಂದು ಸಂದೇಶವನ್ನ, ಏನು ನಿಮ್ಮ ಪಾಯಿಂಟ್ಸ್ ಇದೆ ಅದನ್ನ ಮೊದಲೇ ಹೇಳ್ಬಿಡಿ, ನಾವು ಸ್ವಲ್ಪ ಕೂತ್ಕೊಂಡು ಮಾತಾಡಿ ಒಂದು ಹಂತಕ್ಕೆ ಅದನ್ನ ಪರಿಹರಿಸೋದಕ್ಕೆ ನೋಡೋಣ. ನಿಮಗೆ ಒಂದಷ್ಟು ಅನುಕೂಲ ಆಗಲಿ, ನಮಗೂ ಅನುಕೂಲ ಆಗಲಿ, ಜಗತ್ತಲ್ಲಿ ಎಲ್ಲರಿಗೂ ಅನುಕೂಲ ಆಗೋ ರೀತಿಯಲ್ಲಿ ಆಗಬೇಕು ಅಂತ ಟ್ರಂಪ್ ಸಂದೇಶ ಅಂತೆ ಅದನ್ನು ಹೊತ್ತು ಅಸೀಂ ಮುನೀರ್ ಅಲ್ಲಿ ಹೋಗಿರೋದು ಅಂತ ಮಾಧ್ಯಮಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಬಂದಿರೋದು. ಅವರು ಮುನೀರ್ ಅಸೀಂ ಮುನೀರ್ ಉದ್ದೇಶ ಅಲ್ಲಿ ಹೋಗಿರೋದು, ಗುರಿ ಎರಡನೇ ಸುತ್ತಿನ ಮಾತುಕತೆಗೆ ವೇದಿಕೆ ಸಿದ್ಧ ಮಾಡೋದು ಅಂತ. ಬಟ್ ಅದೊಂದೇ ಅಲ್ಲ, ಟ್ರಂಪ್ ಅಷ್ಟು ಈಸಿಯಾಗಿ ಅಷ್ಟು ಸಜ್ಜನ ರೀತಿಯಲ್ಲಿ ನಡ್ಕೊಳ್ಳೋ ವ್ಯಕ್ತಿ ಅಲ್ಲ. ಆತನ ಮನಸ್ಥಿತಿ ನೀಚಾತಿ ನೀಚ ಮನಸ್ಥಿತಿ, ಅದರಲ್ಲಿ ಎರಡು ಮಾತಿಲ್ಲ. ಸೊ ಅಸೀಂ ಮುನೀರ್ಗೆ, ಇವರೆಲ್ಲ ಗುಲಾಮ ರಾಷ್ಟ್ರಗಳಲ್ವಾ, ಪಾಕಿಸ್ತಾನ ಅಮೆರಿಕಾಗೆ ಗುಲಾಮ ರಾಷ್ಟ್ರ. ಸೊ ಗುಲಾಮರಿಗೆ ಒಂದು ಜವಾಬ್ದಾರಿಯನ್ನು ವಹಿಸಿದ್ದಾರೆ. ನೀನು ಅಲ್ಲಿ ಹೋಗೋದು ಅಫಿಷಿಯಲ್ ಆಗಿ ಈ ಕಾರಣ ಇಟ್ಕೊಂಡು, ಬಟ್ ಅಲ್ಲಿ ಹೋದ ಮೇಲೆ ನಿನ್ನ ಡ್ಯೂಟಿ ಏನು ಅಂದ್ರೆ, ಈ ಮುಜ್ತಬಾ ಖಾಮಿನಿ ಅನ್ನುವಂತಹ ವ್ಯಕ್ತಿಯ ಪರಿಸ್ಥಿತಿ ಏನಾಗಿದೆ, ಹೌ ಈಸ್ ಹಿ, ಯಾವ ಸ್ಥಿತಿಯಲ್ಲಿದ್ದಾರ ಮನುಷ್ಯ, ಉಸಿರಾಡ್ತಿದ್ದಾರ, ಕೋಮಾದಲ್ಲಿದ್ದಾರ, ಎಚ್ಚರದಲ್ಲಿದ್ದಾರ, ನಾರ್ಮಲ್ ಆಗಿದ್ದಾರ, ಗಾಯಗೊಂಡಿದ್ದಾರ, ಏನಾಗಿದ್ದಾರೆ, ಮತ್ತು ನಿರ್ಧಾರಗಳನ್ನ ಕೈಗೊಳ್ಳುತ್ತಾ ಇರುವಂತಹ ಟಾಪ್ ಮ್ಯಾನ್ ಯಾರು ಇರಾನಲ್ಲಿ, ಯಾರು ನಿರ್ಧಾರಗಳನ್ನ ಕೈಗೊಳ್ತಾ ಇರೋದು? ಮುಜ್ತಬಾ ಖಾಮಿನೈ ನಿರ್ಧಾರಗಳನ್ನ ಕೈಗೊಳ್ಳುವ ಸ್ಥಿತಿಯಲ್ಲಿ ಇದ್ದಾರಾ? ಅದನ್ನ ತಿಳಿದುಕೊಂಡು ಬರಬೇಕು. ಯಾರು ನಿರ್ಧಾರಗಳನ್ನ ಕೈಗೊಳ್ತಿರೋದು ಅಂತ ತಿಳ್ಕೊಂಡು ಬರಬೇಕು ಅಂತ. ಏನಾಗಿದೆ ಮುಜ್ತಬಾ ಖಾಮಿನಿಗೆ ನಿಮಗೆಲ್ಲ ಗೊತ್ತೇ ಇದೆ. ಫೆಬ್ರವರಿ 28, 2026 ಮಾತುಕತೆಗಳ ನಡುವೆನೆ ಮೋಸದಿಂದ ಅಮೆರಿಕ ಮತ್ತು ಇಸ್ರೇಲ್ ಇರಾನ್ ಮೇಲೆ ದಾಳಿ ಮಾಡಿದ್ರು. ಆ ಸಂದರ್ಭದಲ್ಲಿ ಅವತ್ತು ಫೆಬ್ರವರಿ 28 ಬೆಳಗ್ಗೆನೆ ಇರಾನ್ನಲ್ಲಿ ಆಗಿನ ಸರ್ವೋಚ್ಚ ನಾಯಕ ಆಯತುಲ್ಲಾ ಅಲಿ ಖಾಮಿನೈ ಮೀಟಿಂಗ್ ಮಾಡ್ತಿರ್ಬೇಕಾದ್ರೆ, ಆ ಮೀಟಿಂಗ್ ಮಾಡ್ತಿದ್ದ ಬಿಲ್ಡಿಂಗ್ ಮೇಲೇನೆ ಇಸ್ರೇಲ್ ಮಿಸೈಲ್ ಹಾಕ್ತು. ಮುಜ್ತಬಾ ಖಾಮಿನೈ ಅವರ ತಂದೆಯೂ ಆಗಿದ್ದಂತಹ ಆಯತುಲ್ಲಾ ಅಲಿ ಖಾಮಿನೈ ಸತ್ತು ಹೋದ್ರು. ಅವ್ರ ಕುಟುಂಬ ಸದಸ್ಯರು ಸತ್ತೋದ್ರು, ಹೆಂಡತಿ, ಸೊಸೆ, ಮೊಮ್ಮಕ್ಕಳು, ಸುಮಾರು ಜನ ಸತ್ತೋದ್ರು. ಅದರ ಜೊತೆಗೆ ಇರಾನ್ನ ದೊಡ್ಡ ದೊಡ್ಡ ಅಫಿಷಿಯಲ್ಸು, ಆರ್ಮಿ ಅಫಿಷಿಯಲ್ಸು ಎಲ್ಲರೂ ಸತ್ತೋದ್ರು. ಸುಮಾರು 40 ಜನ ಸತ್ತೋದ್ರು. ಆ ಸಂದರ್ಭದಲ್ಲಿ ಹೇಳಲಾಗ್ತಿರೋದೇನು ಅಂತಂದ್ರೆ, ಮುಜ್ತಬಾ ಖಾಮಿನೈ ಅಲ್ಲೇ ಇದ್ರು, ಆ ಮಿಸೈಲ್ ಅಟ್ಯಾಕ್ ಅಲ್ಲಿ ಅವರು ಗಂಭೀರವಾಗಿ ಗಾಯಗೊಂಡಿದ್ದಾರೆ ಅಂತ. ಆದ್ರೆ ಆ ಗಾಯದ ಗಂಭೀರತೆ ಏನು ಅನ್ನೋದ್ರ ಬಗ್ಗೆ ಯಾವ ನಿಖರತೆನೂ ಇಲ್ಲ. ಕೆಲವರು ಹೇಳ್ತಾರೆ ಕಾಲು ಕಟ್ಟಾಗಿದೆ, ಕೋಮಾ ಸ್ಟೇಜ್ ಅಲ್ಲಿ ಇದ್ದಾರೆ, ಮುಖ ಎಲ್ಲ ಶೇಪ್ ಔಟ್ ಆಗ್ಬಿಟ್ಟಿದೆ, ಕೈಗೆ ಗಾಯ ಆಗಿದೆ, he is not in a position to even open his eyes. ಕಣ್ಣು ತೆರೆಯೋ ಪರಿಸ್ಥಿತಿಯಲ್ಲೂ ಇಲ್ಲ, ಕೋಮಾದಲ್ಲಿದ್ದಾರೆ. ನಿರ್ಧಾರಗಳನ್ನ ಬೇರೆಯವರು ತಗೊಳ್ತಿರೋದು. ಬೇರೆಯವರು ಯಾರಿರಬಹುದು ಅಂದ್ರೆ, ಸರ್ವೋಚ್ಚ ನಾಯಕನ ನಂತರ ಬರುವಂತಹದ್ದು ದೊಡ್ಡ ಹುದ್ದೆ ಅಥವಾ ದೊಡ್ಡ ವ್ಯಕ್ತಿ ಅಂದ್ರೆ, ಈ ಶಾಂತಿ ಮಾತುಕತೆಗಳಿಗೂ ಹೋಗಿದ್ದು ಅವ್ರ ನೇತೃತ್ವದಲ್ಲಿ ಅಲ್ಲಿನ ಪಾರ್ಲಿಮೆಂಟ್ನ ಸ್ಪೀಕರ್ ಗಾಲಿಬಾಫ್ ಅವರು ತೆಗೆದುಕೊಳ್ತಿದ್ದಾರೆ, ಅಥವಾ ಇರಾನ್ನ ಅಧ್ಯಕ್ಷರು ತೆಗೆದುಕೊಳ್ತಿದ್ದಾರೆ. ಇಂತಹ ಒಂದು ಅನುಮಾನಗಳು ಅವತ್ತಿಂದಲೂ ಸಹ ಬರ್ತಿದೆ. ಬಟ್ ಯಾರಿಗೂ ನಿಖರತೆ ಇಲ್ಲ. ಈಗ ಅಮೆರಿಕ ಉದ್ದೇಶ ಏನು, ಟ್ರಂಪ್ ಉದ್ದೇಶ ಏನು ಅಂದ್ರೆ, ನಿಜವಾಗ್ಲೂ ಖಾಮಿನಿ, ಮುಜ್ತಬಾ ಖಾಮಿನಿ ಪರಿಸ್ಥಿತಿ ಏನಿದೆ, ಅಸೀಂ ಮುನೀರ್ನ ಕಳಿಸಿರೋದ್ರ ರಿಯಲ್ ರೀಸನ್ ಅದು ಸಹ ಒಂದು. ನೀನು ಹೋಗಿ ಅಲ್ಲಿ ನಾನು ಮುಜ್ತಬಾ ಖಾಮಿನಿನ ಭೇಟಿ ಮಾಡಲೇಬೇಕು ಅಂತ ಹಠ ಹಿಡಿ, ಹೇಗಾದ್ರೂ ಭೇಟಿ ಮಾಡಿಬಿಟ್ಟು ಅವರ ಪರಿಸ್ಥಿತಿ ಏನಿದೆ ಆ ವ್ಯಕ್ತಿದು ಅದನ್ನ ತಿಳ್ಕೊಳ್ಬೇಕು. ಮುಜ್ತಬಾ ಖಾಮಿನಿ ಏನಾದ್ರೂ ಕೋಮಾದಲ್ಲಿದ್ರೆ ಅಥವಾ ಗಂಭೀರವಾಗಿ ಗಾಯಗೊಂಡು ನಿರ್ಧಾರಗಳನ್ನ ಕೈಗೊಳ್ಳುವಂತಹ ಪರಿಸ್ಥಿತಿಯಲ್ಲಿ ಇಲ್ಲ ಅಂದ್ರೆ, ನೀನು ಕಂಡಿಡಿಬೇಕಾಗಿರೋದೇನು ಅಂದ್ರೆ, ನಿರ್ಧಾರಗಳನ್ನ ಕೈಗೊಳ್ತಾ ಇರೋದು, ಫೈನಲ್ ಡಿಸಿಷನ್ಸ್ ಯಾರು ತಗೊಳ್ತಾ ಇರೋದು ಅದನ್ನ ಕಂಡುಹಿಡಿಬೇಕು ಅಂತ. ಸೊ ಇದರಿಂದ ಏನು ಅಮೆರಿಕಗೆ ಲಾಭ ಅನ್ನೋದಾದ್ರೆ, ಅಮೆರಿಕ ಒಂದು ಬಿಸ್ನೆಸ್ ಮೈಂಡೆಡ್ ದೇಶ. ಅದರಲ್ಲೂ ಡೊನಾಲ್ಡ್ ಟ್ರಂಪ್ ಬಿಸ್ನೆಸ್ ಮ್ಯಾನ್, ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮ್ಯಾನ್. ಅದರಲ್ಲೂ ಅವ್ರು ಏನಿದ್ರು ಸಹ ನೇರವಾಗಿ ಓನರ್ ಹತ್ರನೇ ಮಾತಾಡೋದು. ರಿಯಲ್ ಎಸ್ಟೇಟ್ ಅಲ್ಲಿ ಹೇಗೆ ಥರ್ಡ್ ಪಾರ್ಟಿ, ಸೆಕೆಂಡ್ ಪಾರ್ಟಿ, ಏಜೆಂಟು, ಬ್ರೋಕರು ಈ ರೀತಿ ಅಲ್ಲ, ಓನರ್ ಜೊತೆಯಲ್ಲಿ ಮಾತಾಡಿದ್ರೆ ಡೈರೆಕ್ಟ್ ಆಗಿ ಡೀಲ್ ಆಗುತ್ತೆ, ಕರೆಕ್ಟ್ ಆಗಿ ಆಗುತ್ತೆ, ಒಂದು ನಿರ್ಧಾರಗಳು ಫಾಸ್ಟ್ ಆಗಿ ಆಗುತ್ತೆ ಅನ್ನೋ ರೀತಿಯಲ್ಲಿ ಯಾರು ನಿರ್ಧಾರ ಕೈಗೊಳ್ತಿದಾರೋ ಅವರ ಜೊತೆಯಲ್ಲೇ ನೆಕ್ಸ್ಟ್ ಮೀಟಿಂಗ್ ಅಲ್ಲಿ ನೇರವಾಗಿ ಕೂತ್ಕೊಂಡು ಅವ್ರ ಹತ್ರನೇ
ಒಪ್ಪಂದ ಮಾಡ್ಕೊಂಡ್ಬಿಟ್ರೆ ಬೇಗ ಆಗತ್ತೆ, ನೇರವಾಗಿ ಆಗತ್ತೆ ಅನ್ನೋದು ಡೊನಾಲ್ಡ್ ಟ್ರಂಪ್ ಲೆಕ್ಕಾಚಾರ. ಮುಜ್ತಬಾ ಖಾಮಿನೇಯಿ ನಿರ್ಧಾರಗಳನ್ನ ತೆಗೆದುಕೊಳ್ತಿದ್ರೆ ಅಮೆರಿಕ ನಿಯೋಗವನ್ನ ಮುಜ್ತಬಾ ಖಾಮಿನೇಯಿ ಮುಂದೆನೆ ಕೂರಿಸ್ಬಿಡೋದು. ಮುಜ್ತಬಾ ಖಾಮಿನೇಯಿ ತಗೊಳ್ತಿಲ್ಲ, ಬೇರೆ ಯಾರೋ ತಗೊಳ್ತಿದ್ದಾರೆ, ಗಾಲಿಬಾಫೋ ಇನ್ಯಾರೋ ತಗೊಳ್ತಿದ್ರೆ ಅವ್ರ ಮುಂದೆನೆ ಹೋಗಿ ನಿಯೋಗ ಕೂತ್ಕೊಳ್ಬೇಕೆ ಹೊರತು ಯಾರ್ಯಾರೋ ಹತ್ರ ಹೋಗಿ ಮಾತಾಡೋದ್ರಿಂದ ಡಿಲೇ ಆಗುತ್ತೆ ಮತ್ತು ಅವರು ನಿರ್ಧಾರ ತೆಗೆದುಕೊಳ್ಳುವಂತಹ ಪವರ್ ಇರೋದಿಲ್ಲ. ಆ ಚರ್ಚೆಗಳು, ಆ ಪ್ರಯತ್ನಗಳು ವಿಫಲ ಆಗೋ ಸಾಧ್ಯತೆಗಳು ಹೆಚ್ಚಿರ್ತವೆ ಅನ್ನೋದು ಡೊನಾಲ್ಡ್ ಟ್ರಂಪ್ ಲೆಕ್ಕಾಚಾರ, ಅಮೆರಿಕದ ಲೆಕ್ಕಾಚಾರ. ಹಾಗಾಗಿ ಅಸೀಂ ಮುನೀರ್ ಹೇಳಿರೋದು, ಯು ನೀಡ್ ಟು ಫೈಂಡ್ ಔಟ್ ಮುಜ್ತಬಾ ಖಾಮಿನೇಯಿ ಪರಿಸ್ಥಿತಿ ಏನಾಗಿದೆ ಮತ್ತು ನಿರ್ಧಾರಗಳು ಯಾರು ಇರಾನ್ ನಲ್ಲಿ ತೆಗೆದುಕೊಳ್ತಾ ಇರೋದು, ಫೈನಲ್ ಡಿಸಿಷನ್ ಮೇಕರ್ ಯಾರು ಅಂತ. ಸೊ ಈಗ ಅಸೀಂ ಮುನೀರ್ಗೆ ಅದೊಂದು ಹೊಸ ಇದು. ಅಸೀಂ ಮುನೀರ್ ಕೇಳಿದ ತಕ್ಷಣ ಮುಜ್ತಬಾ ಖಾಮಿನೇಯಿ ಜೊತೆ ಭೇಟಿ ಮಾಡಕ್ಕೆ ಅವಕಾಶ ಮಾಡಿಕೊಡ್ತಾರಾ ಗೊತ್ತಿಲ್ಲ. ಬಟ್ ಇರಾನ್ಗೂ ಪಾಕಿಸ್ತಾನಕ್ಕೂ ತುಂಬಾ ನಿಕಟ ಸಂಪರ್ಕ, ಸಂಬಂಧ ಎಲ್ಲ ಇರೋದ್ರಿಂದ ಸಾಧ್ಯತೆ ಇರಬಹುದು. ಅಥವಾ ಇರಾನ್ ಹೇಳಬಹುದು, ಬೇಕಾದ್ರೆ ನಾವು ಮುಜ್ತಬಾ ಖಾಮಿನೇಯಿ ಬಗ್ಗೆ ಇನ್ಫಾರ್ಮೇಶನ್ ನಿಮಗೆ ಕೊಡ್ತೀವಿ, ಬಟ್ ನೀವು ಹೊರ ಜಗತ್ತಿಗೆ ಕೊಡೋ ಹಾಗಿಲ್ಲ ಅಂತ. ಬಟ್ ಅಸೀಂ ಮುನೀರ್ ಆ ಇನ್ಫಾರ್ಮೇಶನ್ ಅನ್ನ ತನ್ನಲ್ಲೇ ಬಚ್ಚಿಟ್ಕೊಳ್ಳೋ ಶಕ್ತಿ ಮತ್ತು ಸಾಮರ್ಥ್ಯ ಹೊಂದಿರೋ ವ್ಯಕ್ತಿನ ಅಮೆರಿಕ ಜೊತೆ ಹಂಚ್ಕೊಳ್ಳಲ್ವಾ, ಆ ಚರ್ಚೆಗಳು ಬರ್ತವೆ. ಅಥವಾ ಮುಜ್ತಬಾ ಖಾಮಿನೇಯಿ ಸ್ಥಿತಿ ಹೇಗಿದೆ ಅನ್ನೋದ್ರ ಬಗ್ಗೆ ನಿಖರ ಮಾಹಿತಿ ತಿಳಿದು ಅದು ಇಡೀ ಜಗತ್ತಿಗೆ ಗೊತ್ತಾದರೆ ಅದು ಅಮೆರಿಕಗೆ ನಷ್ಟವೂ ಆಗ್ಬೋದು, ಲಾಭವೂ ಆಗ್ಬೋದು. ಮುಜ್ತಬಾ ಖಾಮಿನೇಯಿ ಎಚ್ಚರದಿಂದಲೇ ಇದ್ದಾರೆ, ಅವರೇ ಡಿಸಿಷನ್ ಮೇಕಿಂಗ್ ಮಾಡ್ತಿರೋದು ಅನ್ನೋದೇನಾದ್ರು ಆದರೆ ಅಮೆರಿಕಗೆ ದೊಡ್ಡ ತಲೆನೋವಾಗುತ್ತೆ. ಅದರ ಲೆಕ್ಕಾಚಾರಗಳೆಲ್ಲ ತಲೆ ಕೆಳಗಾಗ್ತವೆ. ಯಾಕೆಂದ್ರೆ ಒಬ್ಬ ಟಫ್ ಮ್ಯಾನ್ ಜೊತೆ ನಾವು ಡೀಲ್ ಮಾಡ್ತಾ ಇದ್ದೀವಿ, ಯುದ್ಧ ಇನ್ನೂ ದೀರ್ಘವಾಗಿ ಹೋಗುತ್ತೆ. ಯಾಕಂದ್ರೆ ಮುಜ್ತಬಾ ಖಾಮಿನೇಯಿಗೆ ಪರ್ಸನಲ್ ಲಾಸ್ ಆಗಿದೆ, ತಂದೆ ತಾಯಿ, ಅವ್ರ ಹೆಂಡತಿ, ಮಕ್ಕಳು ಇನ್ಯಾರ್ಯಾರೋ ಸತ್ತು ಹೋಗಿದ್ದಾರೆ ದಾಳಿಯಲ್ಲಿ. ಪ್ಲಸ್ ಇಡೀ ದೇಶಕ್ಕೆ ಇಷ್ಟೆಲ್ಲ ಆಗಿದೆ, ಹಾಗಾಗಿ ನಾನು ಬಿಡಲ್ಲ ಅಂತ ಮುಜ್ತಬಾ ಖಾಮಿನೇಯಿ ಕೂತ್ಕೊಳ್ಬಹುದು. ಇಲ್ಲ, ಮುಜ್ತಬಾ ಖಾಮಿನೇಯಿ ಕೋಮಾದಲ್ಲಿದ್ದಾರೆ, ಡಿಸಿಷನ್ ತಗೊಳ್ತಿರೋದು ಬೇರೆ ಯಾರೋ ತಗೊಳ್ತಿದ್ದಾರೆ, ಆ ರೀತಿ ಸುದ್ದಿ ಏನಾದ್ರೂ ಪಾಕಿಸ್ತಾನದಿಂದ ಇಡೀ ಜಗತ್ತಿಗೆ ಬಂದ್ರೆ ಅಸೀಂ ಮುನೀರ್ ಮೂಲಕ, ಆಗಲೂ ಸಹ ಅಮೆರಿಕಾಗ ಅದು ದೊಡ್ಡ ಪೆಟ್ಟು, ಅವಮಾನನೇ. ಯಾಕೆಂದ್ರೆ ಸರ್ವೋಚ್ಚ ನಾಯಕ ಕೋಮಾದಲ್ಲಿದ್ರು ಸಹ IRGC ಈ ಮಟ್ಟಕ್ಕೆ ಯುದ್ಧ ಮಾಡ್ತಿದೆಯಲ್ಲ, ಅದರ ಧೈರ್ಯನ ಮೆಚ್ಕೋಬೇಕು, ಅದರ ಸ್ಟ್ರಾಟಜಿನ ಮೆಚ್ಕೋಬೇಕು. ದೇ ಆರ್ ಡೂಯಿಂಗ್ ಎ ಗ್ರೇಟ್ ಜಾಬ್ ಅನ್ನುವಂತಹ ಸಂದೇಶ ಇಡೀ ಜಗತ್ತು ಹೋಗುತ್ತೆ. ಮತ್ತು ಅಮೆರಿಕನ ಹೊಡಿಬೇಕು ಅಂತ ನಿರ್ಧಾರ ಮಾಡಿದ್ರೆ ಹೊಡೆಯೋದೇನು ಕಷ್ಟ ಅಲ್ಲ ಅನ್ನುವಂತಹ ಸಂದೇಶ ಸಹ ಇಡೀ ಜಗತ್ತಿಗೆ ಹೋಗ್ಬಿಡುತ್ತೆ. ಸೊ ಅಸೀಂ ಮುನೀರ್ ಹೊರಗಿನ ಜಗತ್ತಿಗೆ ತಿಳಿಸೋ ಸಾಧ್ಯತೆ ಇಲ್ಲ, ಬಟ್ ತನ್ನಲ್ಲೇ ಇಟ್ಕೋಬಹುದಾ, ಅದಕ್ಕೆ ಇರಾನ್ ಅವಕಾಶ ಮಾಡಿಕೊಡುತ್ತಾ? ಫಸ್ಟು ಅವಕಾಶ ಮಾಡಿಕೊಟ್ರೆ ಮುನೀರ್ ಅದನ್ನ ಟ್ರಂಪ್ಗೆ ಹೇಳಲ್ವಾ, ಹೇಳ್ತಾರ? ಇದು ಸಹ ದೊಡ್ಡ ಚರ್ಚೆಯಾಗಿ ಮುಂದೆ ಬರುವಂತಹ ಸಾಧ್ಯತೆ ಇದೆ. ಸೊ ಇದಿಷ್ಟು ಅಸೀಂ ಮುನೀರ್ ಪಾಕಿಸ್ತಾನದ ಜನರಲ್ ಇರಾನ್ಗೆ ಹೋಗಿರುವಂಥದ್ದು, ಅದಕ್ಕೆ ಉದ್ದೇಶಗಳು, ಅದರ ಸುತ್ತ ಇರುವಂತಹ ಒಂದು ಅಮೆರಿಕದ ಲೆಕ್ಕಾಚಾರ ಮತ್ತು ಈ ಟ್ರಂಪ್ನ ಏನು ಕ್ರಿಮಿನಲ್ ಲೆಕ್ಕಾಚಾರಗಳು, ಅದ್ರ ಬಗ್ಗೆ ನಮಗೀಗ ಬಂದಿರುವಂತಹ ಮಾಹಿತಿ ಮತ್ತು ವಿಶ್ಲೇಷಣೆ. ಸೊ ಇಂತಹದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು.